ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಮಕರ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವ. ನೀವು ಕಳೆದ 5-6 ವರ್ಷಗಳಿಂದ ಪಡುತ್ತಿರುವ ಕಷ್ಟ, ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಮತ್ತು ಆರ್ಥಿಕ ಮುಗ್ಗಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಅಂತ್ಯವಾಗಲಿದೆ. ಆದರೆ ನೆನಪಿರಲಿ, ಶನಿದೇವನು ಫಲ ನೀಡುವ ಮೊದಲು ಒಂದು ಅಂತಿಮ ಪರೀಕ್ಷೆ ನಡೆಸ್ತಾನೆ. ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ಜೀವನದಲ್ಲಿ ಮುಂದಿನ 7 ದಿನಗಳಲ್ಲಿ ಸಂಭವಿಸಲಿರುವ ಆ 4 ಮಹತ್ತರ ಬದಲಾವಣೆಗಳ ಬಗ್ಗೆ ಹೇಳಲಿದ್ದೇನೆ. ನೀವು ಶನಿದೇವರ ನಿಜವಾದ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಶ್ರದ್ಧೆಯಿಂದ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ. ನಿಮ್ಮ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ಶನಿಯ ಪರೀಕ್ಷೆ ಮತ್ತು ಎಚ್ಚರಿಕೆ. ಮಕರ ರಾಶಿಯವರೇ, ಶನಿದೇವನು ನಿಮ್ಮನ್ನು ಹಸನ ಮಾಡೋದಕ್ಕೆ ಬಂದಿದ್ದಾನೆ. ಆದರೆ ನಿಮ್ಮ ಸುತ್ತಲಿರುವ ಕೆಲವು ನಕಲಿ ಮುಖಗಳ ಬಗ್ಗೆ ನೀವು ಎಚ್ಚರದಿಂದ ಇರಬೇಕಾಗುತ್ತೆ. ನೀವು ಯಾರಿಗೆ ಅತಿಯಾದ ಸಹಾಯ ಮಾಡಿದ್ದೀರೋ, ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ದೀರೋ ಅವರೇ ಈಗ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ನಿಮ್ಮ ಆಸ್ತಿ ಅಥವಾ ನಿಮ್ಮ ಉದ್ಯೋಗದ ಮೇಲೆ ಅವರ ಕೆಟ್ಟ ಕಣ್ಣು ಬಿದ್ದಿದೆ. ಮುಂದಿನ 1 ವಾರ ಯಾರೊಂದಿಗೂ ಹಣದ ವ್ಯವಹಾರ ಮಾಡಬೇಡಿ ಮತ್ತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಹತ್ತಿರದ ವ್ಯಕ್ತಿಯೊಬ್ಬರು ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಆದಷ್ಟು ಜಾಗರೂಕರಾಗಿರೋದು ಒಳ್ಳೆಯದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗದ ಹಾದಿ. ಹಣಕಾಸಿನ ವಿಷಯದಲ್ಲಿ ಮಕರ ರಾಶಿಯವರಿಗೆ ಈಗ ಸಂಕುಚಿತ ಸಮಯ. ಹಣದ ಹರಿವು ಇದ್ರೂ ಕೂಡ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ನೀವು ಶ್ರಮ ವಹಿಸಿ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಎಂಬ ಕೊರಗು ಅನ್ನೋದೇ ಅದು ನಿಮಗೆ ಬರಬಹುದು. ಆದರೆ ಧೈರ್ಯಗುಂದಬೇಡಿ. ಈ ವಾರದ ಅಂತ್ಯಕ್ಕೆ ನಿಮಗೊಂದು ದೊಡ್ಡ ಆರ್ಥಿಕ ಅವಕಾಶ ಬರಲಿದೆ. ವಿದೇಶಿ ಸಂಬಂಧಿತ ವ್ಯವಹಾರ ಅಥವಾ ದೂರದ ಪ್ರಯಾಣದಿಂದ ಲಾಭವಾಗುವ ಯೋಗ ಇದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸುದ್ದಿ ಅನ್ನೋದು ಸಿಗಲಿದೆ. ಆದರೆ ಲಂಚ ಅಥವಾ ಅಡ್ಡದಾರಿಯ ಮೂಲಕ ಕೆಲಸ ಮಾಡಲು ಹೋಗಬೇಡಿ. ಅದು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಕುಟುಂಬ ಮತ್ತು ಆರೋಗ್ಯದ ಕಾಳಜಿ ಇರಲಿ. ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ವಾತಾವರಣ ಇರಬಹುದು. ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಥವಾ ತಾಯಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಮೂಡಬಹುದು. ಇಲ್ಲಿ ನೀವು ಮೌನವಾಗಿರೋದೇ ಶ್ರೇಯಸ್ಕರ. ಆರೋಗ್ಯದ ಕಡೆ ಗಮನ ಹರಿಸಿ. ಮಂಡಿ ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಡಬಹುದು. ಹಳೆಯ ಕಾಯಿಲೆಗಳು ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ಕಳೆದು ಹೋಗಬಹುದು ಅಥವಾ ಹಾಳಾಗಬಹುದು. ಅದು ಮುಂಬರುವ ಸಂಕಷ್ಟದ ಸೂಚನೆಯಾಗಿರಬಹುದು. ಎಚ್ಚರದಿಂದ ಇರೋದು ಒಳ್ಳೆಯದು. ಇನ್ನು ರಹಸ್ಯ ಸುಳಿವು ಮತ್ತು ಅದೃಷ್ಟದ ವ್ಯಕ್ತಿ. ಈಗ ಅತ್ಯಂತ ರೋಚಕ ವಿಷಯ. ಮಕರ ರಾಶಿಯವರಿಗೆ ಒಬ್ಬ ರಕ್ಷಕ ಸಿಗಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸೇರಿದವರಾಗಿರೋದಿಲ್ಲ, ಆದರೆ ನಿಮಗೆ ಬೇಕಾದ ಸಮಯದಲ್ಲಿ ದೊಡ್ಡ ಸಹಾಯ ಮಾಡಲಿದ್ದಾರೆ. ಆ ವ್ಯಕ್ತಿಯ ಹೆಸರ ಮೊದಲ ಅಕ್ಷರ ಎಸ್ ಅಥವಾ ಎನ್ನಿಂದ ಆರಂಭ ಆಗ್ಬೋದು. ಅವರು ನಿಮಗೆ ನೀಡುವ ಒಂದು ಸಣ್ಣ ಸಲಹೆ ನಿಮ್ಮ ಇಡೀ ಬದುಕನ್ನೇ ಸುಧಾರಿಸುತ್ತೆ. ಜೊತೆಗೆ ನಿಮ್ಮ ಕನಸಲ್ಲಿ ಕಪ್ಪು ಬಣ್ಣದ ಪ್ರಾಣಿ ಅಥವಾ ಹಳೆಯ ದೇವಸ್ಥಾನ ಕಂಡ್ರೆ ಅದು ಶನಿದೇವನು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇನ್ನು ಎಲ್ಲದಕ್ಕೂ ಪರಿಹಾರ ಏನು? ಬಂಧುಗಳೇ, ಮಕರ ರಾಶಿಯವರು ಈ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯೋದಕ್ಕೆ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಕಬ್ಬಿಣದ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ನಾಯಿ ಅಥವಾ ಕಾಗೆಗೆ ಆಹಾರ ನೀಡಿ ಹನುಮಾನ್ ಚಾಲಿಸವನ್ನು ತಪ್ಪದೆ ಪಠಿಸಿ. ಯಾಕೆಂದರೆ ಹನುಮಂತನ ಭಕ್ತರಿಗೆ ಶನಿದೇವನು ಎಂದಿಗೂ ತೊಂದರೆ ನೀಡೋದಿಲ್ಲ. ಈ ಮಾಹಿತಿಯನ್ನು ಮಕರ ರಾಶಿಯ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನ್ಯಾಯದೇವತೆ ಶನಿದೇವನು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.